ಇನ್ನು ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಗುರುವಿನ ಪ್ರವೇಶ, ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದೆ. ಅವಜ್ಞ ಅಂತ ಯಾರು ಪರಿಗಣನೆ ಮಾಡೋದಿಲ್ಲ. ಮತ್ತು ಕೃಪಣಃ, ಅದು ಉದಾರ ಸ್ಥಾನ, ಆದರೆ ಗುರು ಶತ್ರು ಮನೆಗೆ ಹೋಗಿರೋದ್ರಿಂದ ಜಿಪುಣತನ ಬಂದುಬಿಡುತ್ತೆ. ನಿಮ್ಮ ರಾಶ್ಯಾಧಿಪತಿ ಗುರು ಶತ್ರುಕ್ಷೇತ್ರದಕ್ಕೆ ಹೋಗಿರೋದ್ರಿಂದ ನಿಮಗೇನು ಅಷ್ಟು ಅನುಕೂಲ ಇದೆ ಅಂತ ಹೇಳಲಾರೆ. ತೃತೀಯ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾಗ ಸಾಮಾನ್ಯ ಫಲ, ಮತ್ತು ಅದು ಶತ್ರುಕ್ಷೇತ್ರ. ಹೀಗಾಗಿ ನೀವು ಅದು ದುಶ್ಚಿಕ್ಯ ಸ್ಥಾನ, ದುರ್ಗಮವಾದದ್ದನ್ನು ಎದುರಿಸಬೇಕಾಗತ್ತೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರ್ತದೆ. ಯಾರ್ದೋ ಸಲಹೆ ಕೇಳ್ಕೊಂಡು, ಉಪದೇಶ ಸ್ಥಾನ ಅದು. ಹೀಗಾಗಿ ಒಳ್ಳೆಯದು ಅಂತ ನಿಮಗೆ ಅನಿಸುತ್ತೆ, ಆದರೆ ಅದರಿಂದ ತೊಡಕಾಗುತ್ತೆ. ಹೀಗಾಗಿ ಸಲಹೆ ತೊಗೊಳ್ಳುವಾಗ ತುಂಬ ಹುಷಾರಾಗಿರಿ. ಈ ಹಿತ್ತಾಳೆ ಕಿವಿ ಅಂತಾರಲ್ಲ, ಅಂದರೆ ಹೇಳಿದ್ದನ್ನೆಲ್ಲ ಎಲ್ಲ ಇದು ನಾನು ಹೇಳೋದು ಕೇಳೋದು, ಮತ್ತೊಬ್ಬರು ಹೇಳೋದು ಕೇಳೋದು, ಇನ್ನೊಬ್ಬರು ಹೇಳೋದು, ಅದು ಕೊನೆಗೇನಾಗುತ್ತೆ, ನಿಮ್ಮ ಅಧಃಪತನ ಆಗುತ್ತೆ. ಹೀಗಾಗಿ ಇನ್ನೊಬ್ಬರ ಮಾತಿನ ಮೇಲೆ ನಿಂತ್ಕೋಬೇಡಿ. ಮತ್ತು ಬಹಳ ಮುಖ್ಯವಾಗಿ ಕರ್ಮಾಧಿಪತಿ ಅವನ ತೃತೀಯ ಹೋಗೋದು. ಹೀಗಾಗಿ ಕೆಲಸ ಸ್ಥಳದಲ್ಲಿ, ಉದ್ಯೋಗ ಸ್ಥಳದಲ್ಲಿ ತುಂಬ ಜಾಗ್ರತೆ ಬೇಕು. ನಿಮ್ಮ ಕೆಲಸ ನಿಮಗೆ ಅರಿವಿಗೆ ಬರಬೇಕು, ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹೀಗಾಗಿ ತಪ್ಪದೇ ನೀವು ಗುರುವಿನ ಸ್ತುತಿ, ಗುರುಸ್ತೋತ್ರ, ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಳದಿ ವಸ್ತ್ರ ಹಾಗೂ ಬೆಲ್ಲ, ಇದನ್ನು ಪ್ರತಿ ಗುರುವಾರ ಸಾಧ್ಯವಾದರೆ ಗುರು ಸನ್ನಿಧಾನಕ್ಕೆ ಕೊಡಿ. ಅದು ತುಂಬ ತುಂಬ ನಿಮಗೆ ವಿಶೇಷ ಫಲ ತಂದುಕೊಡುತ್ತೆ. ಸಾಧ್ಯವಾದರೆ ಸಾಲಿಗ್ರಾಮ ಕ್ಷೇತ್ರ, ಅಲ್ಲಿ ಗುರು ನರಸಿಂಹ ಅಂತಿದೆ, ಒಂದು ಸಲ ಸಾಧ್ಯವಾದರೆ ಹೋಗಿ ಬನ್ನಿ. ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ಹೆಚ್ಚಾಗಿ ಬೇಕು. ಏಕೆಂದರೆ ಕರ್ಮಾಧಿಪತಿ, ಜನ್ಮಾಧಿಪತಿ, ಆರೋಗ್ಯ ಹಾಳಾಗಿಬಿಡೋ ಸಾಧ್ಯತೆ, ಗಂಟಲು ಬಾಧೆ, ಕಿವಿ ನೋವು ಬರ್ತಕ್ಕಂಥ ಸಾಧ್ಯತೆ, ಇವನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಅದು ತುಂಬ ತುಂಬ ಸಹಾಯವಾಗುತ್ತೆ, ಅದನ್ನು ಮಾಡಿ. ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಈ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಹೀಗಾಗಿ ಧೈರ್ಯ ಉಡುಗಿ ಹೋಗುತ್ತೆ, ಭಯದ ವಾತಾವರಣ ಶುರುವಾಗುತ್ತೆ. ಹೀಗಾಗಿ ಆ ಸಾಲಿಗ್ರಾಮ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ಇದೆಲ್ಲ ತೊಡಕುಗಳಿಂದ ಹೊರಗೆ ಬರ್ತೀರ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, 12 ರಾಶಿಯ ಮೇಲೆ ಗುರುವಿನ ಪರಿವರ್ತನೆಯ ಪ್ರಭಾವ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಒಂದು ರೀತಿ ಮಿಶ್ರ ಫಲ, ಕೆಲವೊಬ್ಬರಿಗೆ ಶುಭ ಇದೆ ಮತ್ತು ಕೆಲವೊಬ್ಬರಿಗೆ ಅಶುಭ ಇದೆ. ಎಲ್ಲರೂ ಕೂಡ ಹೇಳ್ಕೊಳ್ಳುವಂತಹ ಗುರು ಪರಿವರ್ತನೆಯ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಇದೆಯಾ? ಏನಾದರೂ ಸ್ತೋತ್ರವನ್ನು ಹೇಳ್ಕೊಳ್ಬೋದಾ? ಅಂದರೆ ಗುರು ಪರಿವರ್ತನೆಯಿಂದ ಶುಭ ಆಗಿರೋರು ಇರ್ಬೋದು ಅಥವಾ ಅಶುಭ ಇರುವವರು, ಎಲ್ಲರೂ ಕೂಡ ಹೇಳ್ಕೊಳ್ಳುವಂಥದ್ದು. ಖಂಡಿತ ಅದನ್ನು ಹೇಳಲೇಬೇಕು. ಎಲ್ಲರಿಗೂ ಒಂದು ವಿಶಿಷ್ಟವಾದ ಒಂದು ಪರಿಹಾರ ಮಂತ್ರವನ್ನು ತಿಳಿಸೋಣ. ಜನರೆಲ್ಲ ನೋಡಿ, ಈ ಗುರು ಪರಿವರ್ತನೆ ಕೆಲವರಿಗೆ ತೊಡಕನ್ನು, ಕ್ಲಿಷ್ಟತೆಯನ್ನು ತಂದುಕೊಡುತ್ತೆ, ಕೆಲವರಿಗೆ ತುಂಬ ಬಂಗಾರದ ಫಲವನ್ನು ತಂದುಕೊಡ್ತಾ ಇದೆ. ಇಬ್ಬರು ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಲಿ ಅಂಥವರು ಈ ನಾನೀಗ ಹೇಳ್ತೀನಿ ಒಂದು ಸ್ತೋತ್ರ, ಒಂದು ಗುರುಸ್ತುತಿಯನ್ನು, ಅದನ್ನು ನೀವು ಪ್ರತಿ ದಿವಸ ನೀವು ನೋಡಿ 108 ಬಾರಿ ಸಾಧ್ಯವಾದರೆ ಹೇಳಿ. ತುಂಬ ತುಂಬ ಸಹಾಯವಾಗುತ್ತೆ. ಗುರುವಿನ ಅವಕೃಪೆ ಆಗಿಬಿಟ್ರೆ ಜೀವನ ಕಷ್ಟ. ಹೀಗಾಗಿ ಇದರಿಂದ ದಾಟಬೇಕು ಅಂದರೆ ಈ ಒಂದು ಸರಳವಾಗಿದೆ, ಬಹಳ ಸರಳವಾದ ಪರಿಹಾರ ಮಂತ್ರ. ಇದನ್ನು ನೀವು ಹೇಳ್ಕೋಬೋದು, ಪ್ರತಿ ದಿವಸ ಹೇಳ್ಕೊಳ್ಳಿ, ಆ ಪ್ರಯತ್ನ ಮಾಡಿ. ಮಂತ್ರ ಗಮನಿಸಿ. ದೇವಮಂತ್ರೇ ವಿಶಾಲಾಕ್ಷಃ ಸದಾ ಲೋಕಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರು. ನೋಡಿ, ಇದು ಬಹಳ ದಿವ್ಯವಾದ ಗುರುಮಂತ್ರ. ಏನಾದರೂ ಗುರುವಿನ ತೊಂದರೆ ಆಗ್ತದೆ, ಗುರುವಿನಿಂದ ನಮಗೆ ಅಂಥದ್ದೊಂದು ಸೂಚಿಸ್ತಾ ಇದೆ ತೊಡಕು ಅಂತಂದರೆ ಈ ಮಂತ್ರ ಹೇಳ್ಕೊಂಡ್ರೆ ಸಂಪೂರ್ಣ ಗುರು ಕೃಪೆ ಆಗುತ್ತೆ. ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಯಾರಿಗೆ ಗುರುಬಲ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.